ಕೂರ್ಗಿಸ್ ಅವ್ರ ಮನೇಲಿ ಜೀಪ್ ಇಲ್ಲ ಅಂದರೆ ಒಂದು ಗತ್ತೆ ಇರಲ್ಲ. ಹಿಂಗಿದೆ ಗಾಯ್ಸ್, ಹಿಂಗಿದೆ ಅರ್ತ್ ಬರ್ತಾ ಇದ್ದಂಗೆ ಗನ್ನ. ಫ್ರೆಂಡ್ ಅವ್ರ ಮನೆ ಇದು. ಕೆಲಸ ಮಾಡ್ತಾನಣ್ಣ ಮಚ್ಚಿ ಗಾಯ್ಸ್. ಫುಲ್ಲು ಕೆಲಸ ಮಾಡಿಸ್ಬಿಟ್ಟ ಕರ್ಕೊಬಂದನ. ಹೋಮ್ ಟೂರ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಕೊಡ್ತೀನಿ ನೋಡಿ. ಇವಾಗ ಇದು ಹಾಲ್, ಇದು ಒಂದು ರೂಮು. ಸ್ಕೈ ಹೆಚ್ಚಾಗಿ ಛಾಯತೆ ಉಂಡಲ್ಲ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೆ ನಾನು ಕೂರ್ಗಿಂದ. ಸೊ ಸಡನ್ನಾಗಿ ಹಂಗೆ ಕೂರ್ಗೆ ಬಂದುಬಿಟ್ಟೆ. ನಿನ್ನೆ ಕಾಲೇಜ್ ಫಂಕ್ಷನ್ ಮುಗಿಸ್ಕೊಂಡು ಬೆಳಗ್ಗೆ ಎದ್ದು ನನ್ನ ಫ್ರೆಂಡ್ ಫೋನ್ ಮಾಡ್ದೆ. ನೆನ್ನೆ ನೈಟೇ ಹೋಗಬೇಕಿತ್ತು, ಬಟ್ ಬೇಡ, ನೈಟ್ ಬೇಡ ಹೋಗೋದು ಅಂದ್ಕೊಂಡು ಇವಾಗ ಒಂದು 10 ಗಂಟೆಗೆ ಹೊರಟ್ವಿ ಮನೆಯಿಂದ. ಸೊ ಒಂದು 12 o'clock ಎಲ್ಲ ಆಗಲೇ ಕೂರ್ಗಲ್ಲಿದ್ದೀವಿ ನಾವು. ನೋಡಿ, ನಮ್ಮ ಫ್ರೆಂಡ್ ಅವ್ರ ಮನೆ ಇದು. ನೋಡಿ ಎಷ್ಟು ಪೀಸ್ ಆಗಿದೆ. ಕೂರ್ಗಿಗೆ ಬರೋದಂದರೆ ಒಂಥರ ಖುಷಿ ನನಗಂತೂ ನಿಜವಾಗ್ಲೂ. ಅದಕ್ಕೆ ಏನು ಹೇಳ್ದೇನೆ ಬಂದುಬಿಟ್ಟಿದ್ದೀನಿ. ನೋಡಿ, ಬನ್ನಿ ಹಂಗೆ ಒಂದು ಹೋಮ್ ಟೂರ್ ಕೊಡ್ತೀನಿ. ಫಸ್ಟ್ ಒಂದು ಕಾರ್ ಇದೆ, ಅಂಬಾಸಡರ್, ಹಳೆ ಓಜಿ ಕಾರ್. ಗೈಸ್, ಒಳಗಡೆ ನಿಮಗೆ ಆಮೇಲೆ ತೋರಿಸ್ತೀನಿ. ಈಗ ಮೇಲ್ಗಡೆ ಏನೋ ಕೆಲಸ ಮಾಡ್ತಾನೆ ನನ್ನ ಫ್ರೆಂಡು. ಅದೇ ನಾನು ಕೂರ್ಗಿಗೆ ಬಂದಿದ್ದೆ, ನನ್ನ ಫ್ರೆಂಡ್ ಮನೆಗೆ ಬಂದಿರೋದಲ್ವಾ, ಅವನೇನೋ ಕೆಲಸ ಮಾಡ್ತಾನೆ, ತೋರಿಸ್ತೀನಿ. ಹೆಂಗಿದೆ ಆಚೆ ಕಡೆ ಎಲ್ಲ, ಇಲ್ಲೆಲ್ಲ ನೋಡಿದ್ರು ಗ್ರೀನರಿ. ಇಲ್ಲಿ ಕೆಲಸ ಮಾಡ್ತಾನೆ ಅವನು ಫುಲ್. ಗೈಸ್, ಎಷ್ಟು ಪೀಸಾಗಿದೆ ಗೊತ್ತಾ. ಒಂದು ಗಾಡಿ ಸೌಂಡೇ ಕೇಳಿಸಲ್ಲ ಏನೂ. ಬರೀ ಕೇಳಿಸಿದ್ರೆ ಏನಿದ್ರು ಪಕ್ಷಿಗಳ ಸೌಂಡ್ ಮಾತ್ರ ಕೇಳಿಸೋದಷ್ಟೇ ಇಲ್ಲಿ. ನೋಡಿ, ಕೇಳಿಸ್ಬಿಡಿ. ನಿಜವಾಗ್ಲೂ ನನಗೆ ಇಲ್ಲಿರೋಕ್ಕಂತೂ ತುಂಬ ಇಷ್ಟ. ಕೂರ್ಗಲ್ಲಿ ಇರೋಕ್ಕಂತೂ ಸಕ್ಕದ ಇಷ್ಟ. ಅದು ಇವ್ರ ಮನೆಯದಂತೂ ಇನ್ನೂ ಇಷ್ಟ. ಎಷ್ಟು ಪೀಸ್ಫುಲ್ಲಾಗಿದೆ ಅಂದರೆ ಹೆವನ್ ಇದು. ಯಾರ ತಂಟೆನೂ ಇರಲ್ಲ, ಏನೂ ಇರಲ್ಲ. ಆರಾಮಾಗಿ ಓಡಾಡಿಕೊಂಡು ಒಳ್ಳೆ ಫ್ರೆಶ್ ಗಾಳಿ ತಗೊಂಡು ಆರಾಮಾಗಿರ್ಬೋದು ನಿಜವಾಗ್ಲೂ, ಸೀರಿಯಸ್ಲಿ. ಅದಕ್ಕೆ ನಾವು ಕರೆದಾಗೆಲ್ಲ ನಾನು ಏನು ಹೇಳೋದೆಲ್ಲ ಬರೋಲ್ಲ ಅಂತ. ಸರಿ ನಡಿ ಹೋಗೋಣ, ಬೇರೆ ಪ್ಲ್ಯಾನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡ್ರು ಪರವಾಗಿಲ್ಲ, ನಡಿ ಹೋಗೋಣ ಅಂತ ಹೇಳೋದು ಯಾವಾಗಲೂ. ಗೈಸ್, ಫುಲ್ಲು ಕೆಲಸ ಮಾಡ್ತಾನಣ್ಣ ಮಚ್ಚಿಚ್ಚೆಲ್ಲ ಹಿಡ್ಕೊಂಡು. ಹಾಂ, ಫುಲ್ಲು ವಿಲನ್ ಲುಕ್ ಕಾಣಿಸ್ತಿದ್ಯಾ, ಹಂಗೆ ತಿರ್ಗೋ. ಅವಡೆ ಒಂದೊಂದು ಲೇಟ್ಗೆ ಹೊಡೆದಾಕ್ತಾನೆ ಈಗ. ಗೈಸ್, ನಾವು ಇವತ್ತು ಬಂದಿರೋದು ಏನಕ್ಕಂದರೆ ಇಲ್ಲಿದ್ದೀರ ಸ್ವೀಟ್ ಇದನ್ನೆಲ್ಲ ಚೇಂಜ್ ಮಾಡ್ಸೋಕ್ಕೆ. ಮೈಸೂರಲ್ಲಿ ರಾಜಕೀಯ, ಕೊಡಗಲ್ಲಿ ವ್ಯವಸಾಯ. ಮೈಸೂರಲ್ಲಿ ರಾಜಕೀಯ, ಕೊಡಗಲ್ಲಿ ವ್ಯವಸಾಯ ಅಂತೆ. ಇದೆಲ್ಲ ಫುಲ್ಲು ಇವಾಗ ಚೇಂಜ್ ಮಾಡಿಸ್ತಾರೆ. ಮಳೆ ಬಂದಾಗ ಸೋರುತ್ತೆ ಅಂತ. ಸೊ ಇದನ್ನು ಇವಾಗ ರೆಂಟಿಗೆ ಕೊಡ್ತಾಯಿದ್ದಾರೆ ಮನೇನ. ಸೊ ಅದಕ್ಕೆ ಎಲ್ಲ ಚೇಂಜ್ ಮಾಡಿಸ್ತಿದ್ದಾರೆ. ಇವ್ರು ಇರಲ್ವಲ್ಲ ಇಲ್ಲಿ. ಮುಂಚೆ ಅವನು ಇಲ್ಲೇ ಇದ್ದಿದ್ದು, ಇದೇ ಮನೆಯಲ್ಲಿ ಹುಟ್ಟು ಬೆಳೆದಿದ್ದನು. ಅದು ಫುಲ್ಲು ಕಾಡು ಪಕ್ಕದೆಲ್ಲ ತೋಟ. ಹೆಂಗಿದೆ ನೋಡು, ಸಾಗದಾಗೈತೆ ಮಾತ್ರ. ಒಂದು ಬಿದರ್ ಹಾಕೈತೆ. ಗಾಯ್ಸ್, ಫುಲ್ಲು ಕೆಲಸ ಮಾಡಿಸ್ಬಿಟ್ಟ ಕರ್ಕೊಬಂದನ. ಯಪ್ಪ, ನಿಜವಾಗ್ಲೂ ಇಷ್ಟೊಂದು ಕೆಲಸ ಜಾಸ್ತಿ ಯಾವತ್ತೂ ಮಾಡಿರಲಿಲ್ಲ ನೋಡಿ. ಆವಾಗಲೇ ಮಾತಾಡಿದಾಗ ಖಾಲಿ ಇತ್ತು ಜಾಗ. ಇವಾಗ ನೋಡಿ ಹೆಂಗೆ ಫೀಲ್ ಆಗಿದೆ. ಇಲ್ಲಿಂದ ಆ ತುದಿಯಿಂದ ಇಲ್ಲಿವರೆಗೂ ಸೀಟ್ ಹಾಕಿದ್ವಾ, ಅದು ಕೆಳಗಡೆಯಿಂದ ಎತ್ಕೊಂಬಂದಿರೋದು ಫಸ್ಟ್ ಫ್ಲೋರಿಂದ. ನೆಕ್ಸ್ಟು
ಇಲ್ಲಿಂದ ಅಲ್ಲಿವರೆಗೂ ನೋಡಿ ಇವಾಗ ಯಾವ ಥರ ಇದೆ. ಫುಲ್ಲು ಸೈಕ್ ಆಗ್ಬಿಟ್ಟಿದ್ದೀನಿ ನಾನಂತೂ. ಫಸ್ಟು ಹೋಗಿ ಊಟ ಮಾಡಬೇಕು. ಊಟ ಮಾಡ್ಕೊಂಡು ನಿಮಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್. ಬಿಸಿಲಲ್ಲಿ ಕೆಲಸ ಮಾಡಿ ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ದೀನಿ. ಈಗ ಊಟ ಮಾಡಿಕೊಂಡು ನಿಮಗೆ ಆಮೇಲೆ ಸಿಗ್ತೀನಿ, ಓಕೆನಾ ಗೈಸ್? ಹೋಮ್ ಟೂರ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಕೊಡ್ತೀನಿ ನೋಡಿ ಇವಾಗ. ಸೊ ಇದು ಎಂಟ್ರೆನ್ಸ್. ಬರ್ತಾ ಇದ್ದಂಗೆ ಗನ್ನ. ಇದು ಅವ್ರದ್ದೇ ಇತ್ತು, ಈಗ 2 ಪೋರ್ಷನ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಅದು ಕ್ಲೋಸ್ ಆಗಿದೆ. ಇಲ್ಲಿ ಬಂದರೆ ಇದು ಹಾಲ್. ಇದು ಒಂದು ರೂಮು ನೋಡಿ, ಇದೊಂದು ವಾಶ್ರೂಮು. ವಾ ನೋಡಿ, ಇಲ್ಲೊಂದು ತೆಗೆದ್ರೆ ನೋಡಿ ಫುಲ್ಲು ಗ್ರೀನರಿ. ಆಚೆ ಮೇಲ್ಗಡೆ ಒಂದು ರೂಮ್ ಇದೆ. ಇಲ್ಲೊಂದು ರೂಮು, ಒಂದು ವಾಶ್ರೂಮ್. ನಿಮಗೆ ವ್ಯೂ ತೋರಿಸ್ತೀನಿ ನೋಡಿ. ಓಪನ್ ಆಗ್ತಿಲ್ಲ. ನೋಡಿ ಹಿಂಗಿರುತ್ತೆ. ವಾವ್, ಸೈಕ್ಕಾಗಿದೆ ಮಾತ್ರ. ನೋಡಿ ಮನೆ ಹಿಂಗೆ ಆಚೆ, ರೂಮಿಂದ ಆಚೆ ನೋಡಿದ್ರೆ ಸಾಕು, ಎಲ್ಲಿ ನೋಡಿದ್ರು ಗ್ರೀನರಿ. ನಮ್ಮ ಏರಿಯಾ ಸೈಡ್ ಬರೀ ಮನೆಯೇ ಕಾಣಿಸುತ್ತೆ. ವಾವ್, ಸೂಪರ್. ಹಿಂಗಿರ್ಬೇಕು, ಪೀಸಾಗಿದೆ ನೋಡಿ. ಮನೆಗಳಿಲ್ಲ, ಪಕ್ಕ ಕೊನೆಗಿರೋದು ಮನೆ ಇವ್ರದ್ದು. ಸಕ್ಕತ್ತಾಗಿದೆ ಮಾತ್ರ. ಗೈಸ್ ಇವಾಗ ನೋಡಿದೆ ಅಲ್ವಾ, ಅಷ್ಟೇ ಸಕ್ಕತ್ತಾಗಿದೆ ಮನೆ ಮಾತ್ರ. ಇನ್ನೊಂದು ನಿಮಗೆ ತೋರಿಸ್ತೀನಿ ನೋಡಿ. ಹಿಂಗಿದೆ ಗೈಸ್, ಹಿಂಗಿದೆ, ಸೈಕ್ಕಾಗಿದೆ ಅಲ್ವಾ ಜೀಪ್. ಈ ಮನೆಯೇ ಅವರು ಇನ್ನೊಂದು ಪೋರ್ಷನ್ ಮಾಡಿಬಿಟ್ಟಿದ್ದಾರೆ. ಮುಂಚೆ ನೋಡಿದಾಗ ನಾವು ಫುಲ್ ಇತ್ತು, ಫುಲ್ ಅವ್ರದ್ದೇ ಒಬ್ಬರೇ ಇದ್ದಿದ್ದು ನೋಡಿ. ಇದು ಜೀಪ್ ಯಾವ ಥರ ಇದೆ. ವಾವ್, ನೋಡಿ ಯಾವ ಥರ ಇದೆ ಜೀಪ್ ಮಾತ್ರ. ಕೂರ್ಗಿಸ್ ಅವ್ರ ಮನೇಲಿ ಜೀಪ್ ಇಲ್ಲ ಅಂದರೆ ಒಂದು ಗತ್ತೆ ಇರಲ್ಲ, ಸೈಕ್ಕಾಗಿರುತ್ತೆ. ಗತ್ತು ಅಂದರೆ ಒಂದು ಜೀಪ್ ಇರಬೇಕು. ಇದು ನನ್ನ ಫ್ರೆಂಡ್ ಗಾಡಿ ಇದು ನೋಡಿ, ಸಿಂಬಲ್ ಹಾಕ್ಸ್ಕೊಬಿಟ್ಟು ನೋಡಿ. ನಾನು ಹೇಳಿದ್ನಲ್ಲ ಅವ್ರ ಮನೆ ಕೊನೆಗಿರೋದಂತ, ಈ ಕಡೆ ಫುಲ್ ಕೊನೆ. ಈ ಕಡೆಯಿಂದ ರೋಡ್ ಸ್ಟಾರ್ಟ್ ಆಗುತ್ತೆ. ಇದು ಎಂಡು, ಹಿಂಗೆ ಹೋದರೆ ಸ್ಟಾರ್ಟ್ ಆಗುತ್ತೆ. ಮೇನ್ ರೋಡಿಗೆಲ್ಲ ಹೋಗ್ಬೇಕಂದ್ರೆ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟ್ರ್ ಹೋಗಬೇಕು. 1 ಕಿಲೋಮೀಟ್ರ್ವರೆಗೆ ಹೋಗಬೇಕು, ಏನಾದರೂ ತೊಗೋಬೇಕು ಅಂತಂದರೆ. ಅದೇ ಏನೂ ಸಿಕ್ಕಲ್ಲ ನೋಡಿ, ಹಿಂಗಿದೆ, ಪೀಸ್ಫುಲ್ಲಾಗಿದೆ ಮನೆ. ಇದಕ್ಕೇ ನನಗೆ ಕೂರ್ಗವರ ಮನೆ ಇಷ್ಟ ಆಗೋದು ನೋಡಿ. ಎಷ್ಟು ವಿಶಾಲವಾಗಿದೆ. ವಾವ್, ಇದೊಂದು ರೋಸ್ ಹೈಬಿಸ್ಕಸ್. ಗೈಸ್ ನೀವು ಎಲ್ಲಿ ನೋಡಿದ್ರು ಬರೀ ಮರ ಗಿಡ ಅದೇ ಕಾಣಿಸೋದು. ನಾವೊಂದ್ಸಲ ಹೋದ ವರ್ಷ ಬಂದಾಗ ಅಲ್ಲಿ ಫೋಟೋಶೂಟ್ ಮಾಡಿಸಿದ್ದೆ. ಇವಾಗೆಲ್ಲ ಫುಲ್ ಬೆಳ್ಕೊಬಿಟ್ಟಿದೆ. ಹಿಂಗಿದೆ ಮನೆ ಮುಂದೆ. ಬೆಳಿಗ್ಗೆ ಎದ್ದು ಬಂದಿದ್ದ ತಕ್ಷಣ ಒಳ್ಳೆ ವ್ಯೂ ಸಿಗುತ್ತೆ. ಗೈಸ್ ನೋಡಿ ಗೈಸ್, ಆಗಲಿಲ್ಲ ಕ್ಲ್ಯಾಂಪ್ ಹಾಕೊಂಡು ಬಂದ್ಬಿಟ್ಟವ್ರೆ ಫುಲ್ಲು. ಈಗೆಲ್ಲ ಇವರೇ ಮಾಡ್ಕೋತಾರದು. ಇಲ್ಲಿ
ನೆಕ್ಸ್ಟ್ ಅಲ್ಲಿಂದ ಇಲ್ಲೂ ಕ್ಲ್ಯಾಂಪ್ ಹಾಕಾಯ್ತು. ಎಲ್ಲ ಕಡೆ ಕ್ಲ್ಯಾಂಪ್ ಹಾಕ್ತವ್ರೆ. ವಿಡಿಯೋ ಮಾಡಿ ಕೆಲ್ಸದವ್ರೆ ಬೇಡ ಅಲ್ವಾ, ನೀವೇ ಮಾಡ್ಕೊಡ್ತೀರಲ್ಲ. ಕೆಲಸ ಸಿಗ್ತಲ್ಲ ಕಣ. ಅಲ್ಲ ಗೈಸ್ ಇವಾಗ ವೆಲ್ಡ್ ಮಾಡ್ತವ್ರೆ. ನೀರು ಹೋಗೋಕ್ಕೆ ಅದೇನೋ ಹಾಕ್ತಾರಲ್ಲ, ಹೆಸರು ಗೊತ್ತಿಲ್ಲ ನೋಡಿ, ಅಲ್ಲಿದೆ. ಅದನ್ನು ಹಾಕಕ್ಕೆ ವೆಲ್ಡ್ ಮಾಡ್ತವ್ರೆ. ಗೈಸ್ ಪೊನ್ನಂಪೇಟೆ ಈವ್ನಿಂಗ್ ಹೆಂಗಿರುತ್ತೆ ನೋಡಿ. so beautiful, so elegant. Just looking like a wow. looking like a wow. ಸರಿಯಾಗಿದೆ. ಸಕ್ಕತ್ತಾಗಿದೆ ನೋಡಿ. ಅಲ್ಲಿ ಬೆಟ್ಟ ಇದೆ ನೋಡಿ, ಅದೇ ಇರ್ಫು ಫಾಲ್ಸ್. ಅಲ್ಲಿ ಡೆಡ್ ಎಂಡ್ ಅದಾ ಡೆಡ್ ಎಂಡ್ ಅದೇ ಅದೇ ಇರ್ಫು ಫಾಲ್ಸ್. ಅದು ಕೇರಳ ಬಾರ್ಡರ್. ಹೌದಾ, ಇರ್ಪು ಫಾಲ್ಸ್ ಅಲ್ಲಿ ಇರೋದಂತೆ. ವಾ, ಇದು ಬಂತು ನೋಡು. ಥಂಡರ್. ಎಸ್, ಥಂಡರ್ ಲೈಟ್. ಥಂಡರ್ ಅಲ್ಲ, ಥಂಡರ್. ಸ್ಕೈ ಹೆಚ್ಚಾಗಿ ಛಾಯತೆ ಉಂಡಲ್ಲ ಮನೋಜ್, ಅರ್ಥ ಆಯ್ತು ನಮ್ಮ ಭಾಷೆ? ಇಲ್ಲ, ಇನ್ನೊಂದ್ಸಲ ಹೇಳು. ಸ್ಕೈ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಹಾಂ, ಮತ್ತೆ ಕಾಫಿ ಗೈಸ್ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಟೈಮ್ ಬಂದು ಇವಾಗ 7:40. ಎಷ್ಟೊತ್ತು ಹೋಗ್ತೀವಿ ನೋಡೋಣ. ಗೋಣಿಗೊಪ್ಪ ಒಂದು ರೌಂಡ್ ಹಾಕೊಂಡು ಹೋಗ್ತಾ ಇದ್ದೀವಿ ಈಗ. ಗೋಣಿಗೊಪ್ಪನ ತೋರಿಸ್ಬಿಡು. ಗೋಣಿಗೊಪ್ಪ ಬರೀ ತೋರಿಸ್ತೀವಿ ನೋಡಿ, ಬರೀ ರೋಡ್ನೇ ತೋರಿಸಲ್ಲ. ಗೋಣಿಗೊಪ್ಪ ಯಾರ್ಯಾರು ನೋಡಿಲ್ಲ ನೋಡ್ಕೊಬಿಡಿ. ನೋಡಿ ಹಿಂಗಿದೆ ಗೋಣಿಗೊಪ್ಪ, ಮೇನ್ ರೋಡ್ ಇದ್ದಾನೆ. ಇದು ಗೋಣಿಗೊಪ್ಪ ಬಸ್ ಸ್ಟ್ಯಾಂಡ್. ಮೇನ್ ಗೋಣಿಗೊಪ್ಪ ಬಸ್ ಸ್ಟ್ಯಾಂಡ್ ಇದ್ದಾನೆ. ಬಂದರೆ ಇಲ್ಲೊಂದು ಜೀಪ್ ಇದೆ. ಇದೆಲ್ಲ ಇವಾಗ ಆಗಿರೋದು. ಫುಲ್ ಸಿಟಿ ಆಗಿಬಿಟ್ಟಿದೆ, ಫುಲ್ ಡೆವಲಪ್ ಆಗ್ತಿದೆ. ಕೊಡಗು ಹಿಂಗೆ ಈ ಥರ ಡೆವಲಪ್ ಆದರೆ ಯಾರಿಗೋ ಬರೋಕ್ಕೆ ಮನಸ್ಸಾಗಲ್ಲ. ಅದು ಫುಲ್ ವಿಲೇಜ್ ಫೀಲ್ ಕೊಡ್ತಾ ಇಲ್ಲ ಯಾಕೋ. ಅಂದರೆ ಈ ರೋಡಲ್ಲಿ ವಿಲೇಜ್ ಫೀಲ್ ಇದ್ರೇ ಕೊಡಗುಗೆ ಬರೋಕ್ಕೆ ಚೆಂದ ನೋಡಿ.